ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಮಕ್ಕಳಲ್ಲಿ ಹಿಂಸಾತ್ಮಕ ವರ್ತನೆಗೆ ಇದೆ ಅಂತಂದರೆ ಅವುಗಳು ಕೆಲವು ಸೂಚನೆಗಳನ್ನು ತೋರಿಸ್ತಾ ಹೋಗ್ತಾರೆ. ಅದನ್ನು ತಿಳಿದುಕೊಂಡ್ರೆ ಪೋಷಕರು ಮತ್ತು ಶಿಕ್ಷಕರು ಕೆಲವು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಗನ್ ಎತ್ಕೊಂಡೇ ಶೂಟ್ ಮಾಡೋಷ್ಟರ ಮಟ್ಟಿಗೆ ಕೆಲವು ಮಕ್ಕಳು ಹಿಂಸಾತ್ಮಕವಾಗಿ ನಡ್ಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಚುಚ್ಚು ಬಿಡೋದು, ಸಾಯಿಸ್ಬಿಡೋದು, ಈ ಥರದ್ದೆಲ್ಲ. ಯಾವುದೇ ಒಂದು ಹಿಂಸಾತ್ಮಕ ಘಟನೆ ಅಕಸ್ಮಾತ್ ನಡೆಯುವುದಿಲ್ಲ. ಅವುಗಳು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಮುಂಚೆ ಕೆಲವು ವಾರ್ನಿಂಗ್ ಸಿಗ್ನಲ್ಸ್ಗಳನ್ನು ಕೊಡ್ತವೆ. ಆದರೆ ಪೋಷಕರಾಗಲಿ ಟೀಚರ್ಸ್ಗಳಾಗಲಿ ಅವುಗಳನ್ನು ಗಮನಿಸೋದಿಲ್ಲ. ಮಕ್ಕಳ ವರ್ತನೆಯನ್ನು ಅವರೇನು ಮಾಡ್ತಾರೆ, ಅವನು ಸ್ವಲ್ಪ ಕೋಪಿಷ್ಟ ಅಂತ ತಳ್ಳಿ ಹಾಕಿಬಿಡ್ತಾರೆ. ಆದರೆ ಕಿಶೋರಾವಸ್ಥೆಯಲ್ಲಿ ಇಂತಹ ಸೂಚನೆಗಳನ್ನು ಗಮನಿಸುವುದು ಬಹಳ ಮುಖ್ಯವಾದ ಕೆಲಸ. ಯಾಕೆ ಅಂತಂದರೆ ಕೆಟ್ಟ ಅಡಲ್ಟ್ಗಳಾಗಬಾರ್ದು, ಅವರು ಮುಂದೆ ವಯಸ್ಕರಾಗಬಾರ್ದು. ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ವಾರ್ನಿಂಗ್ ಸಿಗ್ನಲ್ಸ್ ಅಂತಂದರೆ ಎಲ್ಲದಕ್ಕೂ ತುಂಬ ಕೋಪಿಸ್ಕೊಳ್ಳೋದು, ತುಂಬ ತೀವ್ರವಾಗಿ ಪ್ರತಿಕ್ರಿಯಿಸುವುದು, ಅತಿಯಾದ ಕೋಪ ಮತ್ತು ತೀವ್ರವಾದ ಪ್ರತಿಕ್ರಿಯೆ. ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ಕೋಪಿಸ್ಕೊಳ್ಳೋದು, ವಸ್ತುಗಳನ್ನು ಎಸೆಯೋದು, ಎಲ್ಲದಕ್ಕೂ ಕಿರಿಚಾಡ್ಕೊಂಡು ಹೊಡೆದಾಟಕ್ಕೆ ಹೋಗೋದು, ಇವೆಲ್ಲವೂ ಕೂಡ ಇಂಪಲ್ಸ್ ಕಂಟ್ರೋಲ್ ಡಿಫಿಕಲ್ಟಿ ಸೂಚನೆ ಆಗಿರಬಹುದು. ಅಂದರೆ ಅವ್ರದ್ದು ಇಂಪಲ್ಸ್ ಆಗಿ ಅದು ಬರ್ತಾ ಇರ್ತದೆ ಹಠಾತ್ತನೆ, ಅದನ್ನು ಕಂಟ್ರೋಲ್ ಮಾಡುವಂತಹ ಸಾಮರ್ಥ್ಯ ಇಲ್ಲದೆ ಇರೋದಾಗಿರಬಹುದು, ಅದರದ್ದು ಸೂಚನೆ ಆಗಿರಬಹುದು. ಇನ್ನು ಕೆಲವು ಸೂಚನೆಗಳು ಅಂತಂದರೆ ಒಂಟಿಯಾಗಿರೋದು ಮತ್ತು ಸಾಮಾಜಿಕವಾಗಿ ಬೆರೆಯೋದ್ರಿಂದ ದೂರ ಆಗೋದು. ಕೆಲವು ಮಕ್ಕಳು ನಿಧಾನವಾಗಿ ಸ್ನೇಹಿತರನ್ನ ತಪ್ಪಿಸ್ಕೊಳ್ತಾರೆ, ಅವಾಯ್ಡ್ ಮಾಡ್ತಾರೆ, ಸ್ನೇಹಿತರನ್ನ ಅವಾಯ್ಡ್ ಮಾಡೋದು. ಆಮೇಲೆ ಮಾತು ಕಡಿಮೆ ಮಾಡೋದು. ಆಮೇಲೆ ತಮಗೆ ತಾವೇ ಕ್ಲೋಸ್ ಆಗಿ ಇರ್ತಾ ಹೋಗ್ತಾರೆ, ತಮ್ಮನ್ನು ತಾವು ಕವರ್ ಮಾಡ್ಕೊಳ್ತಾ ಹೋಗ್ತಾರೆ. ಇದನ್ನು ಸೋಷಿಯಲ್ ವಿತ್ಡ್ರಾವಲ್ ಅಂತ ಕರಿತೀವಿ. ಇದು ಒಳಗಿನ ಕೋಪ ಇರಬಹುದು ಅಥವಾ ನೋವಿನ ಸೂಚನೆ ಆಗಿರ್ಬೋದು. ಯಾರು ಬೇಕಾಗಿಲ್ಲ ನನಗೆ, ಯಾರು ಮಾತಾಡ್ಸೋದು ಬೇಕಾಗಿಲ್ಲ ಅನ್ನುವಂತಹ ಒಂದು ಸೋಷಿಯಲ್ ವಿತ್ಡ್ರಾವಲ್ ಆಗಿರಬಹುದು. ಇನ್ನೂ ಒಂದು ತರಹ ಸೂಚನೆ ತೋರಿಸ್ತಾರೆ. ಅದೇನಂತಂದರೆ ಹಿಂಸೆ ಬಗ್ಗೆ ತುಂಬ ಕ್ಯೂರಿಯಸ್ ಆಗಿರ್ತಾರೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಾರೆ. ಅಂದರೆ ತುಂಬ ವೈಲೆಂಟ್ ಆಗಿರುವ ವಿಡಿಯೋಗಳನ್ನು ನೋಡೋದು, ಹೊಡೆದಾಡೋದ್ರ ಬಗ್ಗೆ ಮಾತಾಡೋದು, ಆಮೇಲೆ ಅವನಿಗೆ ಸರಿಯಾಗಿ ಹೊಡಿಬೇಕು ಅನ್ನೋದು, ಶೂಟ್ ಮಾಡಿಬಿಡಬೇಕು ಅಂತ ಅನ್ನೋದು, ಇವುಗಳ ಆಟ ಆಡೋದು, ಇವುಗಳೆಲ್ಲವೂ ಕೂಡ ವೈಲೆನ್ಸ್ ಫ್ಯಾಸಿನೇಷನ್ ಆಗಿರಬಹುದು. ವೈಲೆನ್ಸ್ ಅನ್ನೋದೇ ಒಂದು ಮೋಜಿನ ವಿಷಯ ಆಗಿರ್ಬೋದು, ಸ್ಯಾಡಿಸ್ಟ್ ಆಗಬಹುದು ಅವರು ಮುಂದೆ, ಗೊತ್ತಿಲ್ಲ. ಇವುಗಳನ್ನೆಲ್ಲ ಗಮನಿಸ್ಕೊಳ್ಬೇಕು. ಮತ್ತು ಯಾವುದಾದ್ರು ಒಂದು ಇನ್ಸಲ್ಟ್ ಆಯಿತು ಅಂತಂದರೆ ತುಂಬ ಸೀರಿಯಸ್ ಆಗಿ ಅದನ್ನು ತಗೊಳ್ಳೋದು. ಯಾರು ಹಾಸ್ಯ ಮಾಡಿದ್ರೆ ಅಥವಾ ಬೈದ್ರೆ ಅದನ್ನು ಏನದು ಗ್ರೆಡ್ಜ್ ಇಟ್ಕೊಳ್ಳೋದು, ಸೇಡ್, ಟಿಟ್ ಫಾರ್ ಟ್ಯಾಟ್ ಅನ್ನೋ ರೀತಿಯಲ್ಲಿ ಅದನ್ನು ಮಾಡೋದಕ್ಕೆ ಹೋಗೋದು, ಪ್ರತಿಕಾರದ ಮಾತುಗಳನ್ನ ಆಡೋದು ಮತ್ತು ಪ್ರತಿಕಾರ ತೀರಿಸ್ಕೊಳ್ಳೋಕೆ ಹೋಗೋದು, ತುಂಬ ಹೇಟ್ ಮಾಡೋದು. ಅವ್ರು ಕಂಡ್ರೆ ಆಗಲ್ಲ, ನಾನು ಅವ್ರು ಬಂದರೆ ನನ್ನ ಮನೆ ಒಳಗಡೆಗೆ ಬರೋಲ್ಲ, ಅವರು ಮನೆಗೆ ಬಂದಿದ್ದಾರೆ ಅಂತಂದರೆ ನಾನು ರೂಮಿಂದ ಈಚೆಗೆ ಬರೋದಿಲ್ಲ. ಈ ಥರದ್ದೆಲ್ಲ ಈಗೋ ಇಂಜುರಿ ರೆಸ್ಪಾನ್ಸ್ ಆಗಿರಬಹುದು. ಇವುಗಳು ಕೂಡ ಕೆಲವು ಮುನ್ಸೂಚನೆಗಳೇ ಅವರು ಕ್ರೂರಿಗಳಾಗಿ ಮುಂದೆ ಬದಲಾವಣೆಗಳಾಗೋದಕ್ಕೆ. ಕೆಲವು ಮಕ್ಕಳು ಇದನ್ನು ತುಂಬ ಗಮನಿಸಿ ಪ್ರಾಣಿಗಳ ಮೇಲೆ, ಸಣ್ಣ ಸಣ್ಣ ಪ್ರಾಣಿಗಳ ಮೇಲೆ ಕ್ರೂರವಾಗಿ ವರ್ತಿಸೋದು, ಸುಮ್ಮನೆ ಹೋಗ್ತಿರುವಂಥ ಇರುವೆನ ಸಾಯಿಸೋದು, ಮತ್ತು ನಾಯಿಗಳಿಗೆ ಕಲ್ಲು ಹೊಡೆಯೋದು, ಬೆಕ್ಕಿಗೆ ಹಿಂಸೆ ಕೊಡೋದು, ಏನೋ ಒಂದು ಪ್ರಾಣಿಗಳನ್ನ ಹಿಂಸೆ ಮಾಡೋದು ಅಥವಾ ವಸ್ತುಗಳನ್ನು ಹಾಳು ಮಾಡೋದು, ಈ ಥರದ್ದೆಲ್ಲನೂ ಕೂಡ ಇನ್ನು ಕೆಲವು ಸಲ ಇದು ಬಿಹೇವಿಯರಲ್ ರೆಡ್ ಫ್ಲ್ಯಾಗ್. ಇದು ತುಂಬ ಸೀರಿಯಸ್ ಆಗಿರೋವಂಥದ್ದು. ಪ್ರಾಣಿಗಳಿಗೆ ಹಿಂಸೆ ಕೊಡ್ತಾರೆ ಅಂತಂದರೆ ತಿಳ್ಕೊಳ್ಳಿ ಅವರು ಮನುಷ್ಯರಿಗೆ ಹಿಂಸೆ ಕೊಡ್ತಾರೆ ಅಂತ. ಆಮೇಲೆ ಇನ್ನೊಂದು ಸೂಚನೆ ಏನಂತಂದರೆ ಎಲ್ಲನೂ ನನ್ನ ವಿರುದ್ಧ ಅಂತ ಅಂದ್ಕೊಳ್ಳೋದು. ಕೆಲವು ಮಕ್ಕಳು ನನ್ನ ಯಾರು ಇಷ್ಟಪಡಲ್ಲ, ಎಲ್ಲರೂ ನನಗೆ ಆಪೋಸಿಟ್ ಆಗೇ ಇರ್ತಾರೆ, ನಾನು ಏನು ಕೇಳಿದ್ರು ಸಿಗೋಲ್ಲ, ಐ ಡೋಂಟ್ ಗೆಟ್ ಜಸ್ಟಿಸ್, ಪ್ರಾಪರ್ ಜಸ್ಟಿಸ್ ಅಂತ ಅಂದ್ಬಿಟ್ಟು ಆಮೇಲೆ ಒಂಥರ ವಿಕ್ಟಿಮ್ ಮೆಂಟಾಲಿಟಿ ಮಾಡ್ಕೊಳ್ಳೋದು. ಎಲ್ಲರೂ ನನ್ನ ದೂರ ಇಡ್ತಾರೆ, ಯಾರೂ ನನ್ನ ಸೇರಿಸೋದಿಲ್ಲ, ಹೀಗೆಲ್ಲ ವಿಕ್ಟಿಮೈಸ್ ಮಾಡಿಕೊಂಡು ಇರೋವಂಥದ್ದು. ಇನ್ನು ಇವೆಲ್ಲ ಗಮನಿಸ್ಕೊಳ್ಬೇಕು. ಆಮೇಲೆ ನಾವು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಗೊಳ್ಬೇಕು ಮಕ್ಕಳಲ್ಲಿ ಇದನ್ನು ಗುರುತಿಸಿದ್ದಾದ ಮೇಲೆ.
ಅರ್ಲಿ ಇಂಟರ್ವೆನ್ಷನ್ ಗೈಡ್ ಏನು ಅಂತಂದರೆ, ಮಕ್ಕಳ ಮಾತುಗಳನ್ನು ಕೇಳುವಂತಹ ಸಂಸ್ಕೃತಿಯನ್ನು ಮನೆಯಲ್ಲಿ ನಿರ್ಮಾಣ ಮಾಡಬೇಕು. ಯಾವಾಗಲೂ ನಾವು ದೊಡ್ಡವರು ಅನ್ನುವ ಈಗೋನಲ್ಲಿ ಓಡಾಡಿಕೊಂಡಿರೋದಲ್ಲ, ನಾನು ಹೇಳುವಂತಹ ಡೂಸ್ ಆ್ಯಂಡ್ ಡೋಂಟ್ಸ್ನಲ್ಲಿ ನೀನು ಇರಬೇಕು ಅನ್ನೋದಲ್ಲ. ನಾವು ಮಕ್ಕಳಿಗೆ ಹೇಳಬೇಕು, ನಿನ್ನ ಫೀಲಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಅಂತ. ನಿನ್ನ ಭಾವನೆಗಳು ಮುಖ್ಯ. ಅವ್ರಿಗೆ ತಮ್ಮ ಭಾವನೆಗಳನ್ನ, ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಒಂದು ಸುರಕ್ಷಿತವಾಗಿರುವಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಲಿಸನಿಂಗ್ ಈಸ್ ದ ಫಸ್ಟ್ ಥೆರಪಿ, ಐ ಟೆಲ್ ಯು. ಆಮೇಲೆ ಅವಮಾನ ಮಾಡುವಂತಹ ಶಿಕ್ಷಣ ಪದ್ಧತಿ ತಪ್ಪಬೇಕು. ಕೆಲವು ಶಿಕ್ಷಕರು ಮತ್ತು ಪೇರೆಂಟ್ಸ್ ಇಬ್ಬರೂ ಮಾಡೋದು, ಎಲ್ಲರ ಮುಂದೆ ಬೈಯೋದು, ಜೋಕ್ ಮಾಡೋದು, ಕಂಪೇರ್ ಮಾಡೋದು. ಆಮೇಲೆ ಇಷ್ಟು ಮಾತ್ರ ಗೊತ್ತಾಗಲ್ಲ, ನಿನ್ನ ತಲೆನಲ್ಲಿ ಏನಿದೆ, ಸೆಗಣಿ ಇದೆಯಾ ಅಂತ ಕೇಳೋದು. ಇದನ್ನ ಇಷ್ಟು ಕಲಿಯೋಕ್ಕಾಗದಿರೋ ಸ್ಕೂಲ್ಗೆ ಯಾಕೆ ಬರ್ತೀರಿ ಅಂತ ಅನ್ನೋದು. ಇಂತಹದ್ದೆಲ್ಲ ಮಕ್ಕಳ ಮನಸ್ಸಿಗೆ ಗಂಭೀರವಾದಂತಹ ಗಾಯಗಳು ಆಗುತ್ತವೆ. ಡಿಸಿಪ್ಲಿನ್ ವಿತೌಟ್ ಡಿಗ್ನಿಟಿ ಈಸ್ ಸೈಕಾಲಜಿಕಲ್ ವೈಲೆನ್ಸ್. ದೊಡ್ಡವರೇ ಮಕ್ಕಳ ಮೇಲೆ ಮಾಡುವಂತಹ ಇದು ಹಿಂಸಾತ್ಮಕ ಮಾನಸಿಕ ಕ್ರೌರ್ಯ ಆಗಿರ್ತದೆ. ಮತ್ತು ಕೋಪವನ್ನು ನಿರ್ವಹಿಸುವಂತಹ ಸ್ಕಿಲ್ ಡೆವಲಪ್ ಮಾಡಬೇಕು, ಕೌಶಲ್ಯ ಕಲಿಸಬೇಕು ಮಕ್ಕಳಿಗೆ ಕೋಪ ಬಂದಾಗ 10 ಸೆಕೆಂಡ್ ಪಾಸ್ ಮಾಡೋದು, ಮತ್ತು ನಿಧಾನವಾಗಿ ಆಳವಾಗಿ ಉಸಿರಾಡೋದು, ಮತ್ತು ಆ ಜಾಗದಿಂದ ಹೊರಟೋಗೋದು, ಮತ್ತು ವಾಕ್ ಮಾಡೋವಂಥದ್ದು, ನೀರು ಕುಡಿಯುವಂಥದ್ದು, ಆಮೇಲೆ ನಿಧಾನವಾಗಿ ಉಸಿರು ಬಿಟ್ಟು ಪೋಸ್ಟ್ಪೋನ್ ಮಾಡೋದು, ತಾವೇನು ಹೇಳಬೇಕು ಅದನ್ನು ಪೋಸ್ಟ್ಪೋನ್ ಮಾಡೋದು. ಇವೆಲ್ಲವೂ ಕೂಡ ಆ್ಯಂಗರ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಅಂತ ಕರಿತೀವಿ. ಎಸ್ಪೆಷಲಿ ಹಾಸ್ಟೆಲ್ಗಳಲ್ಲಿ ಎಮೋಷನಲ್ ಸಪೋರ್ಟ್ ಸಿಸ್ಟಮ್ ಇರಬೇಕು. ಬೋರ್ಡಿಂಗ್ ಸ್ಕೂಲ್ನಲ್ಲಿ ಇರಲೇಬೇಕು. ಟ್ರೈನ್ಡ್ ಕೌನ್ಸಿಲರ್ ಇರಬೇಕು. ವೀಕ್ಲಿ ಎಮೋಷನಲ್ ಶೇರಿಂಗ್ ಸೆಷನ್ಸ್ಗಳು ನಡೀಬೇಕು. ಆಮೇಲೆ ವಾರ್ಡನ್ಗಳು ಅಪ್ರೋಚಬಲ್ ಆಗಿರಬೇಕು, ಅವ್ರ ಜೊತೆಗೆ ಸ್ನೇಹವಾಗಿರಬೇಕು, ಪ್ರೀತಿಯಿಂದ ಇರಬೇಕು. ಈ ರೀತಿಯಾಗಿ ಮನೆಯಲ್ಲಿ ಅಂದರೆ ಇಲ್ಲಿ ಇಲ್ಲದ ಮನೆಯವರನ್ನು ಅವರು ವಾರ್ಡನ್ಗಳಲ್ಲಿ ಕಾಣಬೇಕು. ಅವರು ತಂದೆ ತಾಯಿಗಳ ರೀತಿಯಲ್ಲಿ ವರ್ತಿಸಬೇಕು. ಮತ್ತು ಈ ಸಿನಿಮಾ ಮತ್ತು ಮಾಧ್ಯಮಗಳ ಬಗ್ಗೆ ಜಾಗೃತಿಯನ್ನು ಮಕ್ಕಳಲ್ಲಿ ಮೂಡಿಸಬೇಕು. ಸಿನಿಮಾದ ಹೀರೋಗಳ ಕತೆ ಭಾಗ ಮಾತ್ರನೇಪ, ಅವರ ವರ್ತಿಸ್ದಂಗೆ ನಾವು ವರ್ತಿಸ್ಲಿಕ್ಕೆ ಹೋಗಬಾರ್ದು. ನಿಜ ಜೀವನದಲ್ಲಿ ಸೆಲ್ಫ್ ಕಂಟ್ರೋಲೇ ದೊಡ್ಡ ಶಕ್ತಿ. ಇದು ಶಕ್ತಿ ಕೋಪವನ್ನು ತೋರಿಸೋದಲ್ಲ ಅಂತ. ಮತ್ತು ಸ್ನೇಹ ಮತ್ತು ಎಂಪತಿ ಡೆವಲಪ್ ಮಾಡಬೇಕು. ಮಕ್ಕಳಲ್ಲಿ ಸಹಾನುಭೂತಿ ಮತ್ತು ಸ್ನೇಹ ಡೆವಲಪ್ ಆಗಬೇಕು. ಶಾಲೆಯಲ್ಲಿ ಮಕ್ಕಳು ಕಲಿಬೇಕಾಗಿರೋದು ರೆಸ್ಪೆಕ್ಟ್ನ, ಕಂಪ್ಯಾಷನ್ನ, ಮತ್ತು ಅಂಡರ್ಸ್ಟ್ಯಾಂಡಿಂಗ್ ದ ಡಿಫರೆನ್ಸಸ್ನ. ಒಬ್ರಿಗೊಬ್ರಿಗೂ ವ್ಯತ್ಯಾಸಗಳು ಖಂಡಿತ ಇರ್ತವೆ. ಆ ಡಿಫರೆನ್ಸ್ನ ಅರ್ಥ ಮಾಡ್ಕೊಳ್ಳೋದು ಮತ್ತು ಗೌರವಿಸೋದು. ಇದೆಲ್ಲ ಆಯಿತು ಅಂತಂದರೆ ಸಮಾಜ ಸುರಕ್ಷಿತವಾಗಿರ್ತದೆ. ಒಂದು ಹಿಂಸಾತ್ಮಕ ಘಟನೆ ನಮಗೆ ಒಂದು ಪ್ರಶ್ನೆ ಕೇಳೋದೇನು ಅಂತಂದರೆ, ನಾವು ಈ ಮಗುವಿನ ನೋವನ್ನು ಯಾವತ್ತಾದ್ರೂ ಕೇಳಿಸ್ಕೊಂಡಿದ್ದೀವ ಅಂತ. ಮಕ್ಕಳನ್ನು ಕಂಟ್ರೋಲ್ ಮಾಡುವುದಕ್ಕಿಂತ ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಪ್ರಯತ್ನ ಆಗಬೇಕು. ಆದರೆ ನಾವು ಆದಷ್ಟು ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೇ ಪ್ರಯತ್ನ ಮಾಡ್ತಾ ಇರ್ತೀವಿ. ನಾವು ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ಅನ್ನೋದಾಗಿತ್ತು ಅಂತಂದರೆ ಖಂಡಿತವಾಗಿಯೂ ಮಕ್ಕಳಿಗೆ ಗಿಫ್ಟ್ ಕೊಡಬೇಕಾಗಿರೋದು 2: ಎಮೋಷನಲ್ ಸೇಫ್ಟಿ ಮತ್ತು ಎಂಪತಿ. ಭಾವನಾತ್ಮಕವಾಗಿ ಸುರಕ್ಷಿತವಾಗಿದ್ದೀವಿ ಅಂತ ಅವರಿಗೆ ಅನ್ನಿಸಬೇಕು, ಅವ್ರಿಗೆ ಭಾವಸಂಗ ಆಗಬೇಕು, ಮತ್ತು ಸಹಾನುಭೂತಿ ಇರಬೇಕು, ಅವ್ರ ಜೊತೆಯಲ್ಲಿ ಇರಬೇಕು. ಅವುಗಳು ಇವೆಲ್ಲ ಇತ್ತು ಅಂತಂದರೆ ಮಕ್ಕಳು ಕೋಪದಿಂದ ಬೆಳೆಯಲ್ಲ, ಜವಾಬ್ದಾರಿಯಿಂದ ಬೆಳೀತಾ ಹೋಗ್ತಾರೆ. ಮಕ್ಕಳು ನಮ್ಮ ರಿಫ್ಲೆಕ್ಷನ್, ನಮ್ಮ ಪ್ರತಿಫಲನಗಳು ಮಾತ್ರ ಅಲ್ಲ, ಅವರು ನಮ್ಮ ಪ್ರತಿಕ್ರಿಯೆಗಳು ಕೂಡ ಆಗಿರ್ತಾರೆ. ಸೊ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ.
ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.